ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದ ಶ್ರೀ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 2 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಹೋಮ ಹವನಗಳನ್ನು ಏರ್ಪಡಿಸಲಾಗಿತ್ತು. ಜೀವನ ಜಾಗೃತಿ ಸಂಗೋಷ್ಠಿ ಹಾಗೂ ಶಿವಾನುಭವಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಕಲ್ಕೇರಿ ಗ್ರಾಮದ ವಿವಿಧ ಬೀದಿಗಳಲ್ಲಿ ಜಯಶಾಂತಲಿಂಗೇಶ್ವರ ರಚಿತ ವಿಗ್ರಹದ ಅಡ್ಡಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಮಠಕ್ಕೆ ಆಗಮಿಸಿತು. ಇದೇ ವೇಳೆ ಕಲಾ ತಂಡಗಳು ತಮ್ಮ ಕಲಾ ಸೇವೆಯನ್ನು ನೆರವೇರಿಸಿದರು. ಸಕಲ ವಾದ್ಯಗಳೊಂದಿಗೆ ಶ್ರೀಮಠಕ್ಕೆ ಆಗಮಿಸಿದ ಅಡ್ಡಪಲ್ಲಕ್ಕಿ ಉತ್ಸವ ನಂತರ ಹೋದ ವರ್ಷ ಜಗದ್ಗುರು ಪಂಚಾಚಾರ್ಯರ ಯಜಮಾನೋತ್ಸವವನ್ನು ಆಚರಣೆ ಮಾಡಿದ್ದೀವಿ. 4 ಜನ ಜಗದ್ಗುರುಗಳು ಆಗಮಿಸಿದ್ರು ಮತ್ತು ಸುಮಾರು 100 ಜನ ಶಿವಾಚಾರ್ಯರ ಸಮ್ಮೇಳನ ಕೂಡ ಇಲ್ಲಿ ಜರುಗಿತ್ತು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಕಲ್ಕೇರಿ ಗ್ರಾಮದ ಎಲ್ಲ ಸದ್ಭಕ್ತರ ಸದಿಚ್ಛೆಯಂತೆ ಈ ಸಲ ಜಾತ್ರಾ ಮಹೋತ್ಸವದ ರೂಪದಿಂದ 2 ದಿನಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ದಿನ ಬೆಳಗ್ಗೆ ಜಯಶಾಂತಲಿಂಗನಿಗೆ ರುದ್ರಾಭಿಷೇಕ, ಸಹಸ್ರಬಿಲ್ವಾರ್ಚನೆ, ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗಿತು ಮತ್ತು ಸಾಯಂಕಾಲ ಜೀವನ ಜಾಗೃತಿ ಸಂಗೋಷ್ಠಿ ಅಂತ ತಿಳ್ಕೊಂಡು ನಮ್ಮ ಕಲ್ಕೇರಿ ಹಿರೇಮಠದ ಶ್ರೀಗಳು ಮತ್ತು ಗದಿಗೆ ಮಠದ ಶ್ರೀಗಳು, ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ನಮ್ಮ ದುರ್ದುಂಡೇಶ್ವರ ಮಠದ ಶ್ರೀಗಳು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜೀವನ ಜಾಗೃತಿ ಸಂಗೋಷ್ಠಿಯ ಬಗ್ಗೆ, ಅದನ್ನು ಹೇಗೆ ಜೀವನವನ್ನು ರೂಪಿಸಬೇಕು, ಈ ಜೀವನವನ್ನು ಸುಂದರವಾಗಿ ಹೇಗೆ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಭಕ್ತರಿಗೆ ಮನವರಿಕೆ ಮಾಡಿಕೊಟ್ಟರು. ಇವತ್ತು ಬೆಳಗ್ಗೆ ಮತ್ತೆ ಅದೇ ಜಯಶಾಂತಲಿಂಗನಿಗೆ ರುದ್ರಾಭಿಷೇಕ, ಸಹಸ್ರಬಿಲ್ವಾರ್ಚನೆ, ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗಿದು 8 ಗಂಟೆಗೆ ಚಂಡಿ ಹೋಮ ಮತ್ತು ರುದ್ರ ಹೋಮದ ಕಾರ್ಯಕ್ರಮಗಳು ಭಾಳ ಅದ್ದೂರಿಯಾಗಿ ನಡೆದು ಬಂದು ಮತ್ತು 1 ಗಂಟೆಗೆ ಜಯಶಾಂತಲಿಂಗೇಶ್ವರರ ರಜತ ವಿಗ್ರಹದ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಈ ಕಲ್ಕೇರಿಯ ಜಾಲಹಳ್ಳಿ ಮಠದ ನೂತನ ಮಠದಿಂದ ಸುಮಾರು ಈ ಕಲ್ಕೇರಿ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಿ ಶ್ರೀಮಠಕ್ಕೆ ಮತ್ತು ದಯಮಾಡಿಸಿ ಇಲ್ಲಿ ಗಣಾರಾಧನೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿದ ಮೇಲೆ ಸಾಯಂಕಾಲ 6 ಗಂಟೆಗೆ ಮತ್ತು ಶಿವಾನುಭವ ಸಂಗೋಷ್ಠಿ ಅಂತ ತಿಳ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅನೇಕ ಜನ ಪೂಜ್ಯರು ಆ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ಆಶೀರ್ವಚನವನ್ನು ನೀಡಲಿದ್ದಾರೆ. ಭಕ್ತರ ಒಂದು ಸದಿಚ್ಛೆಯ ಮೇರೆಗೆ ಪ್ರತಿ ವರ್ಷವೂ ಕೂಡ ಯುಗಾದಿ ಪಾಡ್ಯದಂದು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ವಿಚಾರ ಎಲ್ಲ ಭಕ್ತರ ಮನದಲ್ಲಿ ಇದೆ. ತತ್ಪ್ರಯುಕ್ತ ನಾವು ಕೂಡ ಈ ಪ್ರತಿ ವರ್ಷವೂ ಕೂಡ ಯುಗಾದಿ ಪಾಡ್ಯದಂದು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಶ್ರೀಮಠದ ವತಿಯಿಂದ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಭಕ್ತರ ಒಂದು ಬಹಳ ಸಹಕಾರ ಇದೆ. ನಮ್ಮ ಕಲ್ಕೇರಿ ಭಕ್ತರದಾಗಲಿ, ಬಿಂಜಲಬಾಯಿ ಭಕ್ತರದಾಗಲಿ, ಸುತ್ತಿನಹಳ್ಳಿ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ಪ್ರಚೋದನೆಯನ್ನು ನೀಡಿದ್ದರಿಂದ ನಾವು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿವಿ. ಮುಂದಾದರೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಮುಖಾಂತರ ಎಲ್ಲರಿಗೆ ಕೂಡ ನಾವು ವಿನಂತಿ ಮಾಡ್ಕೊತಾರೆ. ನಂತರ ಸಂಜೆ ನಡೆದ ಶಿವಚಿಂತನ ಗೋಷ್ಠಿ ಕಾರ್ಯಕ್ರಮದಲ್ಲಿ ಜಾಲಹಳ್ಳಿ ಜಯಶಾಂತಲಿಂಗ ಶಿವಾಚಾರ್ಯರು, ಮಹಾಸಂಸ್ಥಾನ ಜಾಲಹಳ್ಳಿ ಮಠವರು ಪಾವನ ಸನ್ನಿಧಾನವನ್ನು ವಹಿಸಿದರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೋರ್ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಗುಂಡಕನಾಳವರು ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಯಸಿದ್ದೇಶ್ವರ ಶಿವಾಚಾರ್ಯರು, ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಹಿರೇಮಠ ಹಿರೂರು ಅವರು ಸಮ್ಮುಖವನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಿರೇಮಠದ ವಡವಡಿಗಿ ಹಾಗೂ ಇಂಗಳೇಶ್ವರದ ಭೃಂಗೇಶ್ವರ ಶ್ರೀಗಳು ಹಾಗೂ
ಕಲಿಕೆರೆಯ ಸಿದ್ದರಾಮ ಶಿವಾಚಾರ್ಯರು ಹಾಗೂ ಪರಮಪೂಜ್ಯ ರವಿಕರಣ ದೇವರು ಉಪಸ್ಥಿತರಿದ್ದರು. ಇದೇ ವೇಳೆ ನೂತನ ಆಡಳಿತ ಮಂಡಳಿಗೆ ಜಯಶಾಂತಲಿಂಗೇಶ್ವರ ಪದವಿ ಮತ್ತು ಪ್ರಾಥಮಿಕ ಶಾಲೆಯನ್ನು ಹೊಸ ಆಡಳಿತ ಮಂಡಳಿಗೆ ಸರಸ್ವತಿ ಪೂಜೆಯ ಮೂಲಕ ಹಸ್ತಾಂತರಿಸಲಾಯಿತು. ತಪ್ಪಬೇಕು. ವೈವಸ್ವತಾಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ಭೇಪೆ ಭರತ ಶಿಕ್ಷಕರಾಗಿ ಬೆನ್ನೆಲುಬಾಗಿ ಸರಿಯಾದ ದಾರಿಯೊಳಗೆ ಸಕ್ರಿಯವಾಗಿ ಸಮಾಜದ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸಿ ಕೊಡ್ತಾ ನಮ್ಮೆಲ್ಲರಿಗೆ ಬೆನ್ನ ಚಪ್ಪರಿಸುವಂತಹ ಪರಮ ತಪಸ್ವಿಗಳು ಶಿವಯೋಗಿ ಕುಲ ಭಾಸ್ಕರ ಶಿವಾಚಾರ್ಯ ರತ್ನ ಪರಮ ಪೂಜ್ಯರು ಯಾರಾದರೂ ನಮ್ಮ ಕಣ್ಣೆದುರಿಗೆ ಇವತ್ತು ಕಾಣ್ತಾರೆ ಅಂತಂದ್ರೆ ಜಾಲಹಳ್ಳಿಯ ಪರಮ ಪೂಜ್ಯ ಅಪ್ಪಗಳು ಅಂತ ಹೇಳೋದಕ್ಕೆ ಬಹಳ ಖುಷಿ ಅನಿಸ್ತದೆ, ಸಂತೋಷ ಅನಿಸ್ತದೆ. ಅಂತಹ ಪರಮ ಪೂಜ್ಯರ ಅಪ್ಪಣೆ ಹೆಂಗೆ ಬಂದು ಈ 4 ಮಾತುಗಳನ್ನು ಹೇಳಿದ್ದಾಗಿದೆ. ಮುಂದಿನ ದಿನಮಾನಗಳಲ್ಲಿ ಮತ್ತು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಅಪ್ಪನವರ ಅಪ್ಪಣೆಯ ಮೇರೆಗೆ ಇಲ್ಲಿ ಮಾಡೋಣ ಅಂತ ಹೇಳ್ತಾ ಈ ವಾಗ್ರೂಪದ ಸೇವೆಯನ್ನು ಪೂಜ್ಯ ಅರ್ಜುನವರ ಶ್ರೀಪಾದಕ್ಕೆ ಅರ್ಪಿಸಿ ಮುಗಿಸ್ಬಯಸ್ತಾ ಇದ್ದೀನಿ. ಇತಿ ಶಿವಂಭೂಯ. ಚಿಂತನದ ಪ್ರಾಮುಖ್ಯತೆ ಏನು ಅನ್ನೋದು ಬಹಳ ಮುಖ್ಯ. ನಮ್ಮ ಭಾರತ ಅನೇಕ ಮತಪಂಥಗಳನ್ನು ಹೊಂದಿದೆ. ಅದರಲ್ಲೂ ಕೂಡ ನಮ್ಮ ವೀರಶೈವ ಧರ್ಮವು ಅತಿ ಪ್ರಾಚೀನವಾಗಿರತಕ್ಕಂಥ ಧರ್ಮ. ವೇದಾಂತಗಳ ಜೊತೆ ಆಗಮಗಳನ್ನು ಸಮ್ಮಿಲಿತಗೊಳಿಸಿಕೊಂಡು ಗುರುಕುಲ ಮಾದರಿಯಲ್ಲಿ ನಾವು ಸ್ಕೂಲನ್ನು ಪ್ರಾರಂಭ ಮಾಡಬೇಕು, ಸ್ಕೂಲನ್ನು ನಡೆಸಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಮತ್ತು ನಾವು ಏನೇ ಮಾಡಿದರೂ ಕೂಡ ಗುರುಗಳ ಗಮನಕ್ಕೆ ತಂದೆ ಇವತ್ತು ನಾವು ಶಾಲೆಯನ್ನು ನಡೆಸ್ತಕ್ಕಂಥ ಸೇವೆಯನ್ನು ಮಾಡ್ತೀವಿ. ನಾವೆಲ್ಲರೂ ಇವತ್ತು ಹೊರ ರಾಜ್ಯಗಳಿಂದ ನಾವು ಎಲ್ಲ ಮೇಷ್ಟ್ರುಗಳನ್ನು ತರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ನಮಗೆ ಇಲ್ಲಿ ದೂರದಿಂದ ಬಂದು ಅವರು ಓನ್ಲಿ ಇಂಗ್ಲೀಷ್ ಫ್ಲೂಯೆನ್ಸನ್ನು, ಇಂಗ್ಲೀಷ್ ಹೆಂಗೆ ಮಾತಾಡಬೇಕಂತಕ್ಕಂಥ ಕಲೆಯನ್ನು ಕಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಇವೆಲ್ಲ ಕಾರ್ಯವನ್ನು ಗುರುಗಳ ಏನು ಆದೇಶ ಮಾಡಿದ್ದಾರೆ ಆ ಆದೇಶವನ್ನು ನಾವು ಎಂದೂ ಪಾಲಿಸದೆ ಇರತಕ್ಕಂಥ ಕಾರ್ಯವನ್ನು ನಾವು ಮಾಡಲ್ಲ. ಅವ್ರು ಹೇಳ್ತಕ್ಕಂಥ ಕಾರ್ಯದಲ್ಲಿ ನಾವು ಎಲ್ಲರೂ ಯಶಸ್ವಿಯಾಗಿ ಮಾಡೋಣ. ನಾವು ಕೂಡ ಅದ್ರ ಮುಂದೆ ಒಂದು ಒಳ್ಳೆಯ ಉತ್ತಮ ಮಾದರಿ ಶಾಲೆಯನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಇಲ್ಲಿ ಏನು ಬಂದಿದ್ದೀವಿ. ಅಂಥ ಉದ್ದೇಶಕ್ಕೆ ತಾವೆಲ್ಲರೂ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟು ಮತ್ತು ಮುಂದೆ ಬರ್ತಕ್ಕಂಥ ಸ್ಕೂಲ್ ಏನಿದೆ ಅದನ್ನು ಇವತ್ತು ನಾವು ನಂಬರ್ 1 ಸ್ಕೂಲ್ ಮಾಡ್ತಕ್ಕಂಥ ಯೋಚನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅಂಥ ಯೋಚನೆಗೆ ತಾವೆಲ್ಲರೂ ಇವತ್ತು ಮನಸ್ಸು ಮಾಡಿ ಅವತ್ತು ನಮಗೆಲ್ಲರಿಗೂ ನೀವು ಆಶೀರ್ವಾದ ಮಾಡಿದ್ದಾದರೆ ಇವತ್ತು ನಾವು ಬೆಳಿತೀವಿ, ತಾವು ಬೆಳಿತೀರಿ. ಇವತ್ತು ತಮ್ಮ ಮಕ್ಕಳಿಗೆ ಇವತ್ತು ಮನುಷ್ಯನಿಗೆ ಎಜುಕೇಷನ್ ಇಂಪಾರ್ಟೆಂಟ್, ಶಿಕ್ಷಣ ಅನ್ನಕ್ಕಂಥದ್ದು ಬಹಳ ಮುಖ್ಯ. ಅಂಥ ಶಿಕ್ಷಣ ಒಂದು ಮಾದರಿ ಶಿಕ್ಷಣವನ್ನು ಕೊಡಬೇಕು. ಇವತ್ತು ನಾವೆಲ್ಲ ಇವತ್ತು ಎಷ್ಟು ದೇಶಗಳಲ್ಲಿ ನಾವು ಇವತ್ತು ಏನು ಮುಖ್ಯ, ಇವತ್ತು ಆಸ್ತಿ ಅಂತಸ್ತು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೆ ಶಿಕ್ಷಣವೇ ಇಂಪಾರ್ಟೆಂಟ್. ಅದ ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ, ಎಜುಕೇಷನ್ ಅಬ್ಜೆಕ್ಟಿವ್ ಇಸ್ ಎ ಬಿಲ್ಡ್ ಕ್ಯಾರೆಕ್ಟರ್ ಸ್ಟೂಡೆಂಟ್ಸ್ ಆ್ಯಂಡ್ ಯೂತ್ ಅಂತ. ಶಿಕ್ಷಣ ಅನ್ನೋದು ಮನುಷ್ಯನ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುತ್ತಂತೆ. ಅಂಥ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಶಾಂತಲಿಂಗ ಶಿವಾಚಾರ್ಯರು ನಮಗೆ ದಯಪಾಲಿಸಿದ್ದಾರೆ. ಅಂಥ ಒಂದು ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಇವತ್ತು ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾದರಿ ಸ್ಕೂಲಾಗಿ, ಮಾದರಿ ಮಕ್ಕಳನ್ನಾಗಿ, ಮಾದರಿ ಸಂಸ್ಕಾರಯುತ ಮಕ್ಕಳನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇಟ್ಟುಕೊಂಡು ನಾವು ಇವತ್ತು ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ಕೂಲ್ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಆ ಕಾರ್ಯವು ನಾವು ಸ್ವಾಮಿಗಳ ಯಾವುದೇ ಭಂಗಕ್ಕೆ ತುಚ್ಛ ಬರದ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿ ನಮ್ಮದೇ ರೀತಿಯಲ್ಲಿ ಇರತಕ್ಕಂಥ ಒಂದು ಸಂಸ್ಕಾರಯುತ ಸ್ಕೂಲನ್ನು ಮಾಡಬೇಕು ಅನ್ನುವಂಥ ಮಾದರಿಯನ್ನು ಇಟ್ಟುಕೊಂಡು ಅದೇ ರೀತಿ ಕಾಲೇಜನ್ನು ಕೂಡ ಅದೇ ರೀತಿ ಮಾಡಬೇಕು. ಗುರುಕುಲ ಮಾದರಿಯಲ್ಲಿ ಈ ಸ್ಕೂಲನ್ನು ನಡೆಸಬೇಕನ್ನುವಂಥ ಮಾದರಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆಲ್ಲ ತಾವು ಸಹಕಾರ ಕೊಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ಮತ್ತು ಗುರುಗಳ ಪಾದಗಳಿಗೆ ನಮಸ್ಕರಿಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶಿವಧ್ಯಾನ ಶಿವಚಿಂತನೆ ಇಲ್ಲದವರು ಸಗಣಿಗೆ ಸಹಸ್ರ ಬಳವಿದ್ದಂತೆ, ಅವರಿದ್ದರೇನೋ ಶಿವಶಿವ, ಹೋದರೇನೋ ಶಿವಶಿವ ಅಂತೇಳಿ ಶರಣರು ಒಂದು ಕಡೆ ಹೇಳ್ತಾರೆ.
ಮನುಷ್ಯನಿಗೆ ಶಿವಜ್ಞಾನ ಬೇಕು, ಶಿವಚಿಂತನೆ ಬೇಕು. ಆ ಶಿವಜ್ಞಾನ ಶಿವಚಿಂತನೆ ಇಲ್ಲದವ್ರು ಹೆಂಗಾಗ್ತಾರಪ್ಪ ಅಂದ್ರೆ, ಸಗಣಿಯಲ್ಲಿ 1000 ಹುಳ ಹುಟ್ಟುತ್ತಾವ. ಆ ಹುಳ ಮುಂಜಾನೆ ನೋಡಿದ್ರೆ ಬುಗು 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 ಅಂತಿರ್ತಾವೆ ಸಗಣಿಯಾಗ. ಎಲ್ಲ ರೈತರು ನಮಗೆಲ್ಲ ಗೊತ್ತೈತಿ. ಆ ಹುಳುಗಳು ಸಾಯಂಕಾಲ ಒಂದವರೆಗೆ ಇರೋದಿಲ್ಲ. ಹಂಗೆ ನಮ್ಮ ಬಾಳ್ವೆ ಎಂಥವ್ರದ್ದು? ಶಿವಚಿಂತನೆ ಶಿವಜ್ಞಾನ ಇಲ್ಲದೆ ಇರುವಂಥವ್ರದ್ದು. ಆ ಶಿವಜ್ಞಾನ ಮತ್ತು ಶಿವಚಿಂತನೆ ಇರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ. ಗುರು ಬೇಕು. ಗುರುವಿಂದ ಯಾವ ಶಿವನೂ ಸಿಗಲ್ಲ ನಮಗೆ. ಒಂದ್ಸಲ ಗುರು ಮತ್ತು ಶಿವ ಇಬ್ಬರು ನಿಂತಾಗ ನಾವು ಯಾಕೆ ಈ ಸಮಾರಂಭವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಕೈದ ಆತ್ಮೀಯರು, ವಿದ್ವಾಂಸರು ಆದ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ನಮನಗಳನ್ನು ಭಿನ್ನವಿಸಿ 2 ದಿನಗಳವರೆಗೆ ಸಭೆಗೆ ಆಗಮಿಸಿ ಈ ಸಭೆಯನ್ನು ಸುಂದರಗೊಳಿಸಿದ ಕಲಕೇರಿ ಬೃಹನ್ಮಠದ ಪರಮಪೂಜ್ಯರಾದ ಷಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಭಿನ್ನವಿಸಿ ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಹೊಸ ವ್ಯವಸ್ಥಾಪಕ ಮಂಡಳಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಮೊಗ್ಗದ ಹಿರೇಮಠ ಅವರೇ, ಬಲ್ಲಡ್ಗಿ ಬೆಂಗಳೂರಿನ ಲಿಂಗಯ್ಯ ತಾತನವರೇ, ಹಾಗೂ ನಮ್ಮ ಸಂಸ್ಥೆಯ ಮತ್ತು ಶ್ರೀಮಠದ ಉತ್ತರಾಧಿಕಾರಿಗಳಾದ ರವಿಕಿರಣ ದೇವರೇ, ಈ ಸಮಾರಂಭವನ್ನು ಸುಂದರಗೊಳಿಸಿ ಉತ್ತಮವಾಗಿ ನಿರೂಪಣೆ ಗೈಯುತ್ತಿರುವ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಝಳಕಿ ಅವರೇ, ಸನ್ಮಾನ್ಯ ಶ್ರೀ ಶಿವಾನಂದ ಸಜ್ಜನ್ ಅವರೇ, ಮಾಧ್ಯಮ ಪ್ರತಿನಿಧಿಗಳಾಗಿರ್ತಕ್ಕಂಥ ಯಲ್ಗೂರು ಒಡ್ಡೊಡಿಗೆ ಅವರೇ, ಭಾಷಾ ಸಾಬ್ ಮನ್ಗುಳಿ ಅವರೇ, ಮಹಾಂತೇಶ್ ಕಾಂಬ್ಳೆ ಅವರೇ, ಹನುಮಂತ ವಡ್ಡರವರೇ, ಬಿಡಿ ಗುಮ್ಶೆಟ್ಟಿ ಅವರೇ, ಈ ಸಮಾರಂಭದಲ್ಲಿ ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ, ಮಾತೆಯರೇ, ಮಹಾಜನಗಳೇ ಹಾಗೂ ತಾಯಂದಿರೇ, ಪರಮಾತ್ಮ ಪರೀಕ್ಷೆ ಮಾಡ್ತಾನಂತ. ಎಷ್ಟು ಗಟ್ಟ್ಯಾರ ಇವರು, ನೀವು ಗಟ್ಟಿಯಾಗಿದ್ರೆ ಶಿವ ಭೇಟಿ ಆಗ್ತಾನಂತ. ಬಿಸಿಲು ಚೆನ್ನಾಗಿ ಕೊಡೋಣ, ಕಲಿಕೇರಿ ಭಕ್ತರು ಏನು ಮಾಡ್ತಾರ ನೋಡೋಣ ಅಂತ ತಿಳ್ಕೊಂಡು ಪರಮಾತ್ಮ ಇವತ್ತು ನಿಮ್ಮನ್ನು ಪರೀಕ್ಷೆ ಮಾಡೋದ. ಆ ಪರೀಕ್ಷೆಯಲ್ಲಿ ನೀವೆಲ್ಲರೂ ಯಶಸ್ವಿಯಾಗಿರಿ, ಜಯಶಾಂತನ ಕೃಪೆಗೆ ಪಾತ್ರರಾಗಿರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಂತರ ಇದು ಶಿವಚಿಂತನ ಗೋಷ್ಠಿ. ಇವು 2 ಗೋಷ್ಠಿಗಳಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು ಅಂದರೆ ನಮ್ಮ ರಾಜು ಮಡಿವಾಳಪ್ಪ ದೇಸಾಯಿ. ರಾಜು ಮಡಿವಾಳಪ್ಪ ದೇಸಾಯಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ವಯಸ್ಸು ಭಾಳ ಸಣ್ಣದು, ಆದರೂ ಉದಾರತೆ ಬಹಳ ದೊಡ್ಡದಿದೆ. ನಿಮ್ಮ ಕಲಿಕೇರಿ ಪೂಜ್ಯರು ಹೇಳಿರೋದು, ಎಂಥ ಶಿಷ್ಯನ ಪಡೆದಾರೆ ಜಾರಳ್ಳಿ ಸ್ವಾಮಿಗಳು ಅಂತ. ನಿಜವಾಗಲೂ ಕಲಿಕೇರಿ ಭಕ್ತರನ್ನು ಪಡೆದಿರ್ತಕ್ಕಂಥ ಸ್ವಾಮಿಗಳು ನಾವು ಧನ್ಯರಂತ ಹೃದಯ ಬಿಚ್ಚಿ ನಾವು ಇವತ್ತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾತ್ರಿ ಶಿವರಾತ್ರಿ, ಆ ರಾತ್ರಿ ಶಿವನಿಗಾಗಿ ಮೀಸಲಿಡಬೇಕು. ನೀವು ನಿಮಗೆ ಸಂಪತ್ತು ಬೇಕಾದ ಏನು ಮಾಡಬೇಕವತ್ತ? ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ 1008 ಪತ್ರಿ ದಳ ಹರ್ಕೊಂಡು ಬರ್ರಿ. ಒಂದು ಕೂಡ ಕಡಿಮೆ ಆಗಬಾರ್ದು, ಒಂದು ಮುಕ್ಕಾಗಿರಬಾರ್ದು. 1008 ದಳ ಹರ್ಕೊಂಡು ಬಂದು
ಒಂದು ಪತ್ರಿಗೆ 3 ದಳ ಇರ್ತಾವೆ. ಅದರ ಮ್ಯಾಲ ಡಬ್ಬಣದಿಂದಾಗಲಿ ಅಥವಾ ರಿಫಿಲ್ಲು ಖಾಲಿಯಾಗಿರ್ತಕ್ಕಂಥ ಪೆನ್ನಿನಿಂದಾಗಲಿ ಶಿವಪಂಚಾಕ್ಷರಿ ಮಂತ್ರವನ್ನು ಬರೀರಿ. ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಪ್ರತಿಯೊಂದು ದಳದ ಮೇಲೆ ಬರ್ರಿ. 1008 ದಳದ ಮೇಲೆ 3036 ಮಂತ್ರಗಳನ್ನು ಅವತ್ತು ಬರೆದು ನೀವು ಹಾಕಿಕೊಂಡಿರ್ತಕ್ಕಂಥ ಶಿವಲಿಂಗದ ಮೇಲೆ ಮಧ್ಯರಾತ್ರಿಗೆ ಅಂದ್ರೆ 12 ಗಂಟೆಗೆ ಅದೇ ಮಂತ್ರದಿಂದ ನೀವು ಏರಿಸ್ರಿ. ನಿಮಗೆ ಬಡತನ ಬಂತು ಅಂದ್ರೆ ನಾನು ಕೇಳಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ. ಶಿವಮಂತ್ರದಲ್ಲಿ ಅಂಥೊಂದು ಶಕ್ತಿ